ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಫೋಕ್ಸ್. ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದ್ದಲ್ಲಿ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದರೆ, ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೀನಿ ಮಾತ್ರ ನನ್ನ ಫ್ಯಾನ್ಸಿ ಐಟಮ್ಸ್ಗಳ ಬಗ್ಗೆ ಹೇಳ್ತೀನಿ. ಅಂದರೆ ನಾನು ಎಂತೆಲ್ಲ ಫ್ಯಾನ್ಸಿ ಐಟಮ್ ಉಂಟು ನನ್ನ ಹತ್ರ, ಏನೆಲ್ಲ ಉಂಟು, ಯಾವ ಐಟಮ್ಸ್ ಎಲ್ಲ ಉಂಟಂತ ಹೇಳ್ತೇನೆ ಅಂತ ಹೇಳಿದೆ. ಹಾಗಾಗಿ ಅದನ್ನು ಇವತ್ತು ಹೇಳುವ ಅಂತೇಳಿ ಅಂದ್ಕೊಂಡಿದ್ದೇನೆ. ಹಾಗೆ ಬನ್ನಿ, ಲೆಟ್ಸ್ ಗೋ. ಓಕೆ ಗಾಯ್ಸ್, ಎಲ್ಲರೂ ರೆಡಿ ಇದ್ದೀರಾ ಅಂತ ಅಂದ್ಕೊಳ್ತೀನಿ ನನ್ನ ಫ್ಯಾನ್ಸಿ ಐಟಮ್ಸ್ಗಳನ್ನು ನೋಡಲಿಕ್ಕೆ. ಹಾಗಂತ ಹೇಳಿ ತುಂಬ ಇಲ್ಲ, ಸ್ವಲ್ಪ ಸ್ವಲ್ಪ ಇರೋದು. ನಾನು ಈ ಥರ ಬಾಕ್ಸ್ಗಳಲ್ಲೆಲ್ಲ ತೆಗೆದಿಟ್ಟಿದ್ದೇನೆ, ಹಾಳಾಗೋದು ಬೇಡ ಅಂತೇಳಿ. ಓಕೆ, ಈಗ ನೋಡುವ. ಫಸ್ಟ್ ಈ ಬಾಕ್ಸಿಂದ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ನೋಡುವ, ನೋಡಿ ಓಪನ್ ಮಾಡ್ತಾ ಇದ್ದೇನೆ. ನೋಡಿ, ಈಗ ಇದರೊಳಗಡೆ ನಾನು ಪುಟ್ಟ ಪುಟ್ಟ ಬಾಕ್ಸನ್ನು ಇಟ್ಟಿದ್ದೇನೆ. ಯಾಕಂತೇಳಿದ್ರೆ ಒಂದೇ ರೀತಿಯಲ್ಲಿಟ್ಟರೆ ಮುದ್ದೆ ಆಗ್ತದಲ್ವ, ಅದಕ್ಕೋಸ್ಕರ. ನೋಡಿ, ಫಸ್ಟಿಗೆ ಈ ಬಳೆ ಇದೆ. ಇದನ್ನು ನಾನೀಗ ಹಾಕೋದಿಲ್ಲ, ಯಾಕಂತೇಳಿದರೆ ಇದು ನನಗೆ ಸ್ವಲ್ಪ ದೊಡ್ಡ ಸೈಜ್ ಆಗ್ತದೆ, ಅದಕ್ಕೋಸ್ಕರ ತೆಗೆದಿಟ್ಟಿದ್ದೇನೆ. ಹಾಕೋದಿಲ್ಲ ಈಗ. ಪಿಂಕ್ ಬಳೆ ನನಗೆ ತುಂಬ ಇಷ್ಟ, ಪಿಂಕ್ ಕಲರ್ ಅಂದರೆ. ನೋಡಿ, ಇದೊಂದು ಸ್ಟಿಕ್ಕರ್, ಇದರಲ್ಲಿ ಎಂತೆಲ್ಲ ಸ್ಟಿಕ್ಕರ್ ಕಾಣ್ತಿರ್ಬೋದು ನಿಮಗೆ, ಇಷ್ಟೇ. ಓಕೆ, ಈಗ ನೆಕ್ಸ್ಟ್ ಬಾಕ್ಸಲ್ಲಿ ಏನಿದೆ ಅಂತ ಹೇಳಿ ನೋಡುವ. ಏನಿರ್ಬೋದು? ಓ, ನೆತ್ತಿ ಬೊಟ್ಟು. ಇದು ನೋಡಿ, ನೆತ್ತಿ ಬೊಟ್ಟು ತಲೆಗಿಡ್ತಾರಲ್ವ, ಸೊ ಅದು. ನಾನು ಇದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಮದುವೆ ಸಮಾರಂಭ ಆ ಥರ ಎಲ್ಲ ಇದ್ದರೆ ಮಾತ್ರ ಹಾಕೋದು. ಚಿಕ್ಕ ಚಿಕ್ಕ ಫಂಕ್ಷನ್ಗೆಲ್ಲ ಹಾಕೋದಿಲ್ಲ ಇದನ್ನು ನಾನು. ಇನ್ನೊಂದಿದೆ ನೋಡಿ. ಸೊ ಟೋಟಲ್ 3. ಓಕೆ, ಇದನ್ನು ಬಾಕ್ಸಲ್ಲಿ ಹಾಕೋ ಮತ್ತೆ ಕಾಣಾಗ್ತದಲ್ವ, ಅದಕ್ಕೆ. ನೆಕ್ಸ್ಟ್ ನೋಡುವ. ಇದರಲ್ಲಿ ಇದು ನನಗೆ ಇಷ್ಟದ್ದು, ನಿಲ್ಲಿ ತೋರಿಸ್ತೇನೆ. ನಿಮಗೆ ಗೊತ್ತಾಗಿರ್ಬೋದು ಈಗಲೇ ಎಂತ ಅಂತ ಹೇಳಿ. ಉಂಗುರ. ಇನ್ನೊಂದು ಆಗಬೇಕು, ಅದು ನನ್ನ ಬ್ಯಾಗಲ್ಲಿದೆ, ಹಾಗಾಗಿ 3ನೇ ನುಗ್ಗಿಸ್ತಾ ಇದ್ದೇನೆ ಕೈಗೆ ತೋರಿಸು ಅಂತೇಳಿ. ಹಾಗೆ ಇದೆ ಅಂತ ಗೊತ್ತಾಗಬೇಕಲ್ಲ, ಸೊ ಹಾಗಾಗಿ 4 ಬೆರಳನ್ನು ತೋರಿಸ್ತಾ ಇದ್ದೇನೆ. ಈಗ 4ಕ್ಕೆ ಚೆಂದ ಕಾಣ್ತಿದ್ದು, ಬಟ್ ಅದು ಎಲ್ಲಿ ಉಂಟಂತ ನಂಗೆ ಹುಡುಕಲಿಕ್ಕೆ ಯಾಕಂದರೆ ಅದು ಬ್ಯಾಗ್ನೊಳಗುಂಟು. ಹಾಗಾಗಿ ನೋಡಿ, ಒಂದಿದು ವೈಟ್ ಕಲ್ಲಿದ್ದು, ನಾನೇ ತೆಗೆದಿದ್ದು ಜಾತ್ರೆಯಿಂದ. ಆಮೇಲೆ ಇದು ನನ್ನ ಅಕ್ಕ ಕೊಟ್ಟದ್ದು. ಹಾಗೆ ಒಂದು ರಾಣಿಯ ಕಿರೀಟದ ಟೈಪ್ ಇದು ಒಂದು ಉಂಗುರ. ನೆಕ್ಸ್ಟ್ ಇನ್ನೊಂದು ಹೇಳಿದೆಲ್ಲ ಕಪ್ಪಿದು, ಅದು ಸಹ ಜಾತ್ರೆಯಿಂದ ತೆಗೆದದ್ದು. ಆ್ಯಂಡ್ ಇದು ನನ್ನ ಫ್ರೆಂಡ್ ಕೊಟ್ಟದ್ದು. ಇದು ವೈಟ್ ಕಲರ್, ನಿಜವಾಗಿ ಇದು ಒಂಥರ ಗೋಲ್ಡನ್ ಕಲರ್ ಇದ್ದದ್ದು, ಸ್ವಲ್ಪ ಕಲರ್ ಹೋಗಿದೆ ಹಾಗೆ. ಓಕೆ, ಇಷ್ಟೇ ಇದು. ಇದನ್ನೀಗ ಕ್ಲೋಸ್ ಮಾಡಿ ತೆಗೆದಿಲ್ವಾ. ನೆಕ್ಸ್ಟ್ ಏನು ಐಟಮ್ ಇದೆ ಅದನ್ನು ನೋಡುವ. ಓಕೆ, ನೆಕ್ಸ್ಟ್ ನೋಡಿ, ಈ ಬಾಕ್ಸಲ್ಲಿದೆ, ಐಸ್ ಕ್ರೀಮ್ ಬಾಕ್ಸಲ್ಲಿ. ಡಿ ನೋಡಿ, ಸೊಂಟಪಟ್ಟಿ. ಇದು ಸೊಂಟಪಟ್ಟಿ, ಇದು ನನ್ನ ಅಕ್ಕ ಕೊಟ್ಟದ್ದು. ಇದು ಕೂಡ ಹಾಗೆ ನಾನು ಕೆಲವೊಂದು ಫಂಕ್ಷನ್ಗೆ ಮಾತ್ರ ಹಾಕೋದು. ಮದುವೆ ಅಂತ ದೊಡ್ಡ ದೊಡ್ಡ ಸಮಾರಂಭಗಳಿದ್ದರೆ ಮಾತ್ರ ಹಾಕೋದು, ಕೆಲವೊಂದಕ್ಕೆ ಹಾಕೋದಿಲ್ಲ. ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನೋಡ, ಇದನ್ನು ಕೂಡ ಬಾಕ್ಸಿಗೆ ಹಾಕುವ, ಮತ್ತು ಕಾಣೆ ಆಗ್ತೀವಿ. ಅಂದರೆ ಕೆಲವೊಂದು ಸಲ ನನಗೆ ಮರ್ತು ಹೋಗ್ತದೆ ಇಂಥದ್ದೊಂದು ಉಂಟು ಹಾಕುವ ಅಂತ ಹೇಳಿ, ಅದಕ್ಕೋಸ್ಕರ. ಈ ಥರ ಇದೆ ನೋಡಿ, ಮಣಿ ಈ ಥರ. ಸೊ ಈಗ ಇದನ್ನು ತೆಗೆದಿದ್ವಾ. ಓಕೆ, ನೋಡಿ, ಈಗ ನನಗೊಂದು ಪುಟಾಣಿ ಡಬ್ಬ ಸಿಕ್ಕಿದೆ. ಎಷ್ಟು ಚಿಕ್ಕದಾಗಿದೆ ನೋಡಿ. ಇದರಲ್ಲಿ ನಾನು ಹಾಕಿಟ್ಟಿದ್ದೇನೆ ಅದೇ ಚೈನ್. ಇದು ಜಾತ್ರೆಯಿಂದ ತೆಗೆದು ನನಗೆ ಅಪ್ಪ ತೆಗೆದುಕೊಟ್ಟದ್ದು. ಇದು ಚೆನ್ನಾಗಿದೆ, ಭರತನಾಟ್ಯಕ್ಕೆಲ್ಲ ಒಳ್ಳೆಯದು, ಹಾಕುವವರಿಗೆಲ್ಲ. ನನ್ನ ಜೊತೆ ಇದಕ್ಕೆ ಸೂಟ್ ಆಗುವಂಥ ಡ್ರೆಸ್ ಇಲ್ಲ, ಉಂಟು ಒಂದು ಲಂಗ ಮತ್ತು ಬ್ಲೌಸ್ ಥರದ್ದು. ಸೊ ಅದಕ್ಕೆ ಕೆಲವೊಂದು ಸಲ ಹಾಕ್ತೇನೆ, ಇಲ್ಲಾಂದರೆ ಹಾಕೋದಿಲ್ಲ ನಾನು. ನೋಡಿ, ಈ ಥರ ಇದೆ. ಓಕೆ, ಇದನ್ನೀಗ ತೆಗೆದಿಡುವ. ಆಗಾಗಲೇ ಅದೇ ಬಾಕ್ಸಲ್ಲಿ ಹಾಕಿಟ್ರೆ ಬೇಗ ಸಿಗ್ತದೆ ಅಂತ ಹೇಳಿ ನಾನು ಆವಾಗನೇ ತೆಗೆದಿಡ್ತಾ ಇದ್ದೇನೆ. ಓಕೆ, ಈಗ ನೆಕ್ಸ್ಟ್ ಬಾಕ್ಸ್ ಸಿಕ್ತು. ಆ್ಯಂಡ್ ಈ ಬಾಕ್ಸಲ್ಲಿರೋ ಐಟಮ್ಸ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ. ನಾನು ನಿಮಗೀಗ ತೋರಿಸ್ತೇನೆ ನೋಡಿ. ಇದೆರಡು ರಬ್ಬರ್ ಬ್ಯಾಂಡ್ ನಾನೇ ಜಾತ್ರೆಯಿಂದ ತಗೊಂಡದ್ದು. ಇದನ್ನು ಇನ್ನೊಂದು 2 ಏನೋ ಆಗಬೇಕು, ಅದು ಹಾಳಾಗಿದೆ, ಹಾಗಾಗಿ ತೋರಿಸ್ತಾ ಇಲ್ಲ ನಾನು ಅಷ್ಟೇ. ಇದು ಚೆನ್ನಾಗಿದೆ ನೋಡಿ, ರೆಡ್ ಆ್ಯಂಡ್ ಬ್ಲೂ. ಓಕೆ, ನೆಕ್ಸ್ಟ್ ಇದು ನಾನೀಗ ತೋರಿಸ್ತಿದ್ದೀನಲ್ವ, ಇದು ನನ್ನ ಅಕ್ಕ ನನಗೆ ಬರ್ಡೇಗೆ ಗಿಫ್ಟ್ ಕೊಟ್ಟದ್ದು. ಇದು 3.
ಇದರಲ್ಲಿ ನನಗೊಂದು ತುಂಬ ಇಷ್ಟ ಆಗಿದೆ. ಅದು ಯಾವುದು ಅಂತ ಹೇಳ್ತೇನೆ ನೋಡಿ. ಈ ನಡುವಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ ಒಂಥರ ಬ್ರೌನಿಷ್ ಕಲರ್. ಸೊ ಒಂದಿದು ಆಮೇಲೆ ಒಂದು ಪಿಂಕ್ ಕಲರ್ ಇದು. ಇದೇ ನನಗೆ ಇಷ್ಟ. ಅದು ತುಂಬ ಚೆನ್ನಾಗಿದೆ, ಬಟರ್ಫ್ಲೈ ಟೈಪ್ ಇದು ತುಂಬ ಚೆನ್ನಾಗಿದೆ. ಮುರಿದೋದ್ರೆ ಟಕ್ ಅಂತ ಕೇಳಿಸಿದ ಹಾಗೆ ನೋಡಿ, ಈ ಥರ ಇದೆ. ಇದು 3. ಈಗ ಅದೇ ಬಾಕ್ಸಲ್ಲಿ ನೆಕ್ಸ್ಟ್ ಐಟಮ್ ನೋಡುವ. ಇದು ರಬ್ಬರ್ ಬ್ಯಾಂಡ್ ಅಲ್ಲ, ಇದು ಇಂಥದ್ದು 2 ಕೊಟ್ಟಿದ್ದಾರೆ. ಅದೇ ಗಿಫ್ಟ್ ಕೊಟ್ಟು ಅಂತ ಹೇಳಿದಲ್ಲ, ಅದೇ ಥರ 2 ಕೊಟ್ಟಿದ್ದಾರೆ. ಆ್ಯಂಡ್ ಇದು ಈಗ ನನ್ನ ಕೈಯಲ್ಲಿ ಏನು ಹಿಡ್ತಿದ್ದೇನಲ್ವಾ, ಇದು 10 ರೂಪಾಯಿ ಐಟಮ್ಮ. ಅಂದರೆ 10 ರೂಪಾಯಿಗೆ 3 ಕ್ಲಿಪ್ ಸಿಗ್ತದೆ. ಅದರಲ್ಲಿ ಒಂದು ಈಗ ಕಾಣಿಸ್ತಾ ಇಲ್ಲ, ನೋಡಲ್ಲ ಅಷ್ಟೇ ಸಿಗಬಹುದು. ಇದು 3 10 ರೂಪಾಯಿಗೆ. ತುಂಬ ಚೆನ್ನಾಗಿದೆ. ನನಗೆ ಅಂತ ತಗೊಂಡದ್ದು ನಾನು ನೋಡಿ ಈ ಥರ. ಆಮೇಲೆ ನೆಕ್ಸ್ಟ್ ಇದೊಂದು ಕ್ಲಿಪ್, ಇದು ನಾವೇ ತಗೊಂಡಿದ್ದು, ಹಾಗೆ ಇರಲಿ ಅಂತ ತೆಗೆದಿಟ್ಟಿದ್ದೇನೆ ಅಷ್ಟೇ. ಓಕೆ, ಇದನ್ನೆಲ್ಲ ಇದಕ್ಕೆ ತುಂಬಿಸಿಡುವ. ಗೈಸ್, ಈ ಒಂದು ಬಾಕ್ಸನ್ನು ನಾನು ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸಿದ್ದೇನೆ. ಈಗ ನೆಕ್ಸ್ಟ್ ಬಾಕ್ಸನ್ನು ನೋಡುವ. ಓಕೆ, ಈಗ ನೆಕ್ಸ್ಟ್ ಬಾಕ್ಸನ್ನು ಹಿಡ್ಕೊಂಡು ರೆಡಿಯಾಗಿದ್ದೇನೆ. ಆ್ಯಂಡ್ ಇದರಲ್ಲಿ ಕೂಡ ತುಂಬ ಐಟಮ್ಸ್ಗಳಿವೆ. ಸೇಮ್ ಐಟಮ್ಸ್ ಅಲ್ಲ, ಡಿಫ್ರೆಂಟ್ಸ್ ಐಟಮ್ಸ್ಗಳೆಲ್ಲ ಇದೆ ಇದರಲ್ಲಿ ಕೂಡ. ಹಾಗೆ ಈಗ ಓಪನ್ ಮಾಡುವ. ಇದು ನೋಡಿ, ಸ್ಮಾಲ್ ಬಾಕ್ಸ್ ಸಿಕ್ಕಿತ್ತು. ಆ್ಯಂಡ್ ಇದು ಕಪ್ಪದ್ದೇನು ಅಂತ ಅಂದ್ಕೊಳ್ಬೇಡಿ, ಅದು ಕಾಡಿಗೆ ನಾನು ಹಾಕಿದಷ್ಟೇ. ಈಗ ಫಸ್ಟ್ ಈ ಬಾಕ್ಸನ್ನು ಎಂತ ಉಂಟಂತೇಳಿ ನೋಡುವ. ನೋಡಿ, ಇದೆಲ್ಲ ಕ್ಲಿಪ್ಸ್ಗಳಂದರೆ ಚಿಕ್ಕ ಚಿಕ್ಕ ಕ್ಲಿಪ್ಸ್ಗಳು, ಸ್ಟೈಲ್ ಕ್ಲಿಪ್ ಸೈಡಿಗೆ ಹಾಕ್ತಾರೆ, ನೋಡಿರ್ಬೋದು ನೀವು, ಕೂದಲಿನ ಸೈಡಿಗೆ ಅಂಥದ್ದು. ಇದು ಅದೇ ಟೈಪಲ್ಲಿ ಸ್ಮಾಲ್ ಸೈಜ್, ಇದು ಆರೆಂಜ್ ಕಲರ್ ಕ್ಲಿಪ್. ಈ ಬಾಕ್ಸಲ್ಲಿ ನೆಕ್ಸ್ಟ್ ನನಗೆ ಸಿಕ್ಕಿರುವಂಥದ್ದು ಕಿವಿ ಬ್ಯಾಂಡ್ಗಳು, ಅಂದರೆ ಜುಮ್ಕಿ ಇಲ್ಲದಂಥ ಕಿವಿ ಬ್ಯಾಂಡ್ಗಳು, ಟಿಕ್ಕಿ ಅಂತ ಏನು ಹೇಳ್ತಾರೆ ನೋಡಿ ಅಂಥದ್ದು. ನೋಡಿ, ಇದು ನನಗೆ ಒಂದು ಅಕ್ಕ ಗಿಫ್ಟ್ ಕೊಟ್ಟಿರುವಂಥದ್ದು ಬರ್ಡೇಗೆ. ನೋಡಿ, ಈ ಥರ ಬ್ಲ್ಯಾಕ್ ಆಗಿ ಚೆನ್ನಾಗಿದೆ ಇದು. ನೆಕ್ಸ್ಟ್ ಈಗ ನಾನು ನಿಮಗೆ ತೋರಿಸ್ತಿರುವಂಥದ್ದು ಈ ಆರೆಂಜ್ ಆ್ಯಂಡ್ ಬ್ಯಾಕ್ ಸೈಡ್ ಕಾಣ್ತಿರುವಂಥ ಒಂದು ಪಿಂಕಿಶ್ ಕಲರ್ ಇದು ಏನು ಕಾಣ್ತಾ ಇದೆ. ಆ್ಯಂಡ್ ಇನ್ನೊಂದು ತೋರಿಸ್ತೇನೆ ನಿಮಗೆ, ಬ್ಲ್ಯಾಕ್ ಟಿಕ್ಕಿ ಚಿಕ್ಕದು ನೋಡಿ. ಇದು ಈ 3 10 ರೂಪಾಯಿ ಅಂಗಡಿಯಿಂದ ತೊಗೊಂಡ್ಬಂದಿರುವಂಥ, ಆಗ ತೋರಿಸಿದಲ್ವ ಸೇಮ್ ಅದೇ ಅಂಗಡಿಯಿಂದ 10 ರೂಪಾಯಿಗೆ 3 ಕಿವಿ ಬ್ಯಾಂಡ್. ನೆಕ್ಸ್ಟ್ ಈಗ ತೋರಿಸ್ತಿರುವಂಥದ್ದು ನನ್ನ ಫ್ರೆಂಡ್ ಕೊಟ್ಟದ್ದು. ತುಂಬ ಚೆನ್ನಾಗಿದೆ ಈ ಕಿವಿ ಬ್ಯಾಂಡ್ ಕೂಡ, ವೈಟ್ ಆ್ಯಂಡ್ ಬ್ಲೂ ಮಿಕ್ಸ್ ಕಲರ್ ಇದೆರಡು. ನೆಕ್ಸ್ಟ್ ಆಗ ನಾನು ಹೇಳಿದ್ದೆ ನೋಡಿ 10 ರೂಪಾಯಿಗೆ 3 ಕ್ಲಿಪ್ ಅಂತ, ನೋಡಿ ಇದೆ. ನೆಕ್ಸ್ಟ್ ಈ ಕಿವಿ ಬ್ಯಾಂಡ್ ಒಂದು. ನೆಕ್ಸ್ಟ್ ಐಟಮ್ ಇದು ಮೀಶೋದಿಂದ ತೆಗೆದುಕೊಂಡದ್ದು. ಎಷ್ಟು ರೂಪಾಯಿ ಅಂತ ಹೇಳಿ ನನಗೆ ಸರಿ ನೆನಪಿಲ್ಲ, ಹಾಗಾಗಿ ನೋಡಿ ಯಾವ ಥರ ಇದೆ ಅಂತೇಳಿ ತೋರಿಸ್ತೇನೆ. ಇದೊಂದು ಸೆಟ್ ಚೈನ್ ಆ್ಯಂಡ್ ಕಿವಿ ಬ್ಯಾಂಡ್ ಪಿಂಕ್ ಆ್ಯಂಡ್ ವೈಟ್ ಕಲರಲ್ಲಿ ಇದೆ. ಆ್ಯಂಡ್ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಇದೆ. ನೋಡಿ ಈ ಥರ ಇದೆ. ವಿತ್ ಒಂದು ಕಿವಿ ಬ್ಯಾಂಡ್ ಕೂಡ ಇದೆ. ನೋಡಿ ತೋರಿಸ್ತೇನೆ ಯಾವ ಥರ ಇದೆ ಅಂತ ಹೇಳಿ. ಅದಕ್ಕೆ ಕೂಡ ಹಾಗೆ ಸೇಮ್ ಕಲರು, ಕೆಳಗೊಂದು ವೈಟ್ ಮಣಿ ಇದೆ ಅಷ್ಟೇ. ಈ ಐಟಮ್ ನನಗೆ ತುಂಬ ಇಷ್ಟ ಆಯಿತು, ಮೀಶೋದಿಂದ ಆರ್ಡ್ರ್ ಮಾಡಿದ್ದು. ನೆಕ್ಸ್ಟ್ ಈ ಬಾಕ್ಸಲ್ಲಿ ಏನಿದೆ ಅಂತೇಳಿ ನೋಡುವ. ಇದು ಕೂಡ ಹಾಗೆ ನನ್ನ ಅಕ್ಕ ನನಗೆ ಬರ್ಡೇಗೆ ಗಿಫ್ಟ್ ಮಾಡಿದ್ದು. ಹಾಗೆ ಈಗ ನೆಕ್ಸ್ಟ್ ಇನ್ನೊಂದಿದೆ ಯೆಲ್ಲೋ ಕಲರ್ ಇದು ನನಗೆ ಅಪ್ಪ ಒಂದು ಡ್ಯಾನ್ಸ್ ಇತ್ತು ಆವತ್ತು ತೆಗೆದುಕೊಟ್ಟದ್ದು. ಇದು ನಮ್ಮ ಲಿಲ್ಲಿಯ ಬೀಲದಾಗೆ ಉಂಟು ನೋಡಿ ಎಷ್ಟು ಚೆನ್ನಾಗಿದೆಲ್ಲ, ಯೆಲ್ಲೋ ಕಲರ್ ಮಣಿ ವೈಟ್. ಹಾಗೆ ಈಗ ನೆಕ್ಸ್ಟ್ ಬಾಕ್ಸ್ ಯಾವುದಂತೇಳಿದರೆ ಇದರಲ್ಲಿ ಕೂಡ ಹಾಗೆ ಒಬ್ಬರು ನನಗೆ ಗಿಫ್ಟ್ ಕೊಟ್ಟದಂದರೆ ನನ್ನ ಅಕ್ಕ. ನಾನು ಮೊದಲು ಹೇಳಿದ ಅಕ್ಕ ಅಲ್ಲ, ಇದು ಬೇರೆ ಅಕ್ಕ ಗಿಫ್ಟ್ ಮಾಡಿದ್ದು ನನಗೆ. ನೋಡಿ ಈ ಥರದ್ದು, ನಾನು ಇನ್ನೂ ಓಪನ್ ಮಾಡಲಿಲ್ಲ. ಹಾಗೆ 2 ಕ್ಲಿಪ್ಸ್ಗಳು ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಇದು ಕೂಡ ಹಾಗೆ. ಈಗ ನೆಕ್ಸ್ಟ್ ತೋರಿಸಿರುವಂಥದ್ದು ಇಂಡಿಯಾ ಸ್ವಾತಂತ್ರ್ಯ ದಿನದ್ದು ಡ್ರೆಸ್ಸಿಗೆ ಪಿನ್ ಹಾಕ್ಕೊಂಡು ಹೋಗ್ತಲ್ಲ, ಸೊ ಅದು. ಈಗ ನೆಕ್ಸ್ಟ್ ಏನಿದೆ, ಇದು ಏನು ಅಂತ ಹೇಳಿದರೆ ಇದು ನಂಗೆ ಇಷ್ಟವೇ ಇಲ್ಲ. ಯಾಕಂತೇಳಿದರೆ ಇದು ಜುಮ್ಕಿ ಟೈಪಲ್ಲಿ ಬರ್ತದೆ. ನಾನು ಹಾಕೋದಿಲ್ಲ ಇದನ್ನು, ಬಟ್ ತೆಗೆದಿಡ್ತೇನೆ ಅಷ್ಟೇ, ಯಾವಾಗಾದರೂ ಹಾಕ್ಬೇಕನ್ನಿಸ್ದಾಗ ಹಾಕುವ ಅಂತೇಳಿ. ನನಗೆ ಇಷ್ಟ ಇರೋದು ಆಗ ತೋರಿಸಿದೆ ಅಲ್ವಾ, ಅದು ಮಾತ್ರ. ಇದು ಕೂಡ ಹಾಗೆ ನನಗೆ ಇಷ್ಟ ಇಲ್ಲ.
ಆಗ ತೋರಿಸಿದ್ದಲ್ಲ, ಜುಮ್ಕಿ ಇಲ್ಲದಂಥದ್ದು, ಅದೇ ನನಗೆ ತುಂಬ ಇಷ್ಟ. ನೋಡಿ ಇದು ಸಹ ಅಷ್ಟೇ. ಈ ಬಾಕ್ಸಲ್ಲಿ ಇದ್ದದನ್ನು ಸಹ ಎಲ್ಲ ತೋರಿಸಿ ಆಯಿತು. ಹಾಗಾಗಿ ಈಗ ಕ್ಲೋಸ್ ಮಾಡ್ತಾ ಇದ್ದೇನೆ. ಈಗ ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೇನೆ ಅಂತ ಹೇಳಿದರೆ, ನನ್ನ ಹತ್ರ ಕೆಲವೊಂದು ಹೊಸ ಹೊಸ ಪೆನ್ಸಿಲ್ ಆಗಿರ್ಬೋದು, ಗೋಲಿಗಳಾಗಿರ್ಬೋದು, ಅಥವಾ ಚಿಕ್ಕ ಚಿಕ್ಕ ಆಟದ ವಸ್ತುಗಳಾಗಿರ್ಬೋದು, ಈ ಥರ ಕೆಲವೊಂದು ಐಟಮ್ಸ್ಗಳಿವೆ. ನವಿಲುಗರಿ ಇದೆಲ್ಲ, ಆಮೇಲೆ ಸಮುದ್ರದ ಚಿಪ್ಪು ಸಿಗ್ತದೆ ನೋಡಿ ಅದು, ಅದೆಲ್ಲ ಇದೆ. ಅದನ್ನೆಲ್ಲ ನಾನು ತೆಗೆದಿಟ್ಟಿದ್ದೇನೆ. ಹಾಗೆ ಅದನ್ನೀಗ ನಾನು ತೋರಿಸ್ತೇನೆ. ಓಕೆ, ಬನ್ನಿ. ಇದು ಇದೆಂತ ಅಂತ ಹೇಳಿದರೆ, ಇದರಲ್ಲಿ ಕೆಲವೊಂದು ಕೀ ಪಂಚ್ ಆ್ಯಂಡ್ ಚಿಪ್ಪುಗಳಿವೆ ನೋಡಿ. ಈ ಥರ ಕಲರ್ ಕಲರ್ ಚಿಪ್ಗಳೆಲ್ಲ ಇದೆ. ನನಗೆ ಇದರಲ್ಲಿ ಫೇವ್ರೇಟ್ ಅಂತ ಹೇಳಿದರೆ ನೋಡಿ, ಇದೆರಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಇದು. ಆ್ಯಂಡ್ ನೀವಾಗ ನೋಡಿದರೆ ನೋಡಿ, ಇದೆರಡು ಕೀ ಪಂಚ್ಗಳು ನನ್ನ ಫ್ರೆಂಡ್ ಕೊಟ್ಟದ್ದು ಕೀ ಪಂಚ್ ಇದೊಂದು. ಆಮೇಲೆ ಆ ಕಡೆ ಕಾಣಿಸ್ತಿದೆಯಲ್ಲ ಅದೊಂದು, ಇದು ನಾನೇ ಹಾಕಿದ್ದಿದ್ರ ಒಳಗೆ. ಇದು ಕೀ ಪಂಚ್ ಫುಲ್ ಅವಳು ಕೊಟ್ಟದ್ದು ನನಗೆ ನೋಡಿ, ಇದೆರಡು. ನೆಕ್ಸ್ಟ್ ಗೈಸ್, ಈ ನವಿಲುಗರಿ ಇದು ಕೂಡ ಅಷ್ಟೇ, ನಂಗೆ ಅವಳು ಫ್ರೆಂಡ್ ಕೊಟ್ಟದ್ದು. ತುಂಬ ಚೆನ್ನಾಗಿದೆ ಇದು ಕೂಡ ನೋಡಿ. ಹಾಗೆ ತುಂಬ ಇಷ್ಟ ಆಯಿತು ನನಗೆ ನೋಡಿ. ಈ ಥರ ತಲೆಗೆಲ್ಲ ಇಟ್ಕೊಳ್ಳಿಕ್ಕೆ ಚೆನ್ನಾಗಿದೆ. ನೆಕ್ಸ್ಟ್ ಇದರಲ್ಲಿ ಗೋಲಿ ಆ್ಯಂಡ್ ಪಿಚ್ಚಿಂಗ್ ಬಾಲ್ಗಳಿವೆ. ಎಲ್ಲ ಇದು ಗೋಲಿಗಳಲ್ಲ ನೋಡಿ, ಇದು 2 ಆ್ಯಂಡ್ ಇದೆರಡು ಪಿಚ್ಚಿಂಗ್ ಬಾಲ್, ಅಂದರೆ ಕೆಳಗೆ ಹಾಕಿರೋ ಮೇಲಿಂದ ಕೆಳಗೆ ಆ ಥರ ಹಾರುವಂಥದ್ದು. ಆಮೇಲೆ ಇದು 3 ಗೋಲಿಗಳು. ಆಮೇಲೆ ಈ ಕಂಪಾಸ್ ಬಾಕ್ಸ್, ಇದರಲ್ಲಿ ಇದೊಂದು ಇದೆ. ನಿಮಗೀಗ ಉಲ್ಟಾ ಕಾಣ್ತಿರ್ಬೋದು. ಇದು ನನಗೆ ಅಣ್ಣ ಗಿಫ್ಟ್ ಕೊಟ್ಟಿರುವಂಥದ್ದು, ಮರದಲ್ಲಿ ಬರೆದದ್ದು. ಹ್ಯಾಪಿ ಬರ್ಡೇ ಚಿನ್ನು, 10th ಇಯರ್ ಬರ್ಡೇ ಅಷ್ಟೇ. ಮತ್ತು ಕೆಲವೊಂದು ಚಿತ್ರಗಳನ್ನೆಲ್ಲ ಮಾಡಿದ್ದಾನೆ. ಹಾಗೆ ಲಾಸ್ಟಿಗೆ ಅನುಶ್ರೀ ಎಸ್ ಅಂತೇಳಿ ಕೂಡ ಬರೆದಿದ್ದಾನೆ. ನೆಕ್ಸ್ಟ್ ಇದರಲ್ಲಿ 2 ಸ್ಟಿಕ್ಕರ್ಸ್ಗಳಿದೆ. ಇದು ಕೂಡ ಹಾಗೆ ನಾನು ಇನ್ನೊಂದು ಫ್ರೆಂಡ್ ಕೊಟ್ಟದ್ದು ನೋಡಿ, ಈ ಥರ ಇದೆ. ಆ್ಯಂಡ್ ಇಲ್ಲಿ ನಿಮಗೇನು ಕಾಣಿಸ್ತಾ ಇದೆಯಲ್ಲ ಈ ಸ್ಕೇಲ್, ಇದು ನಾವು ಪಣೋಲಿ ಬೈಲಿಗೆ ಹೋಗಿದ್ವಿ ಆವಾಗ ತಗೊಂಡದ್ದು. ಎಂತ ತಗೊಳ್ಳೋದು ಅಂತ ಹೇಳಿ ಯೋಚನೆ ಮಾಡುವಾಗ ಇದೊಂದು ಕಣ್ಣಿಗೆ ಬಿತ್ತು. ಹಾಗೆ ಇದೊಂದು ಮತ್ತು ಅಣ್ಣನಿಗೇನೋ ಒಂದು ತಗೊಂಡಿದ್ದ ಕೈಗೆ ಕಟ್ಟುವಂಥದ್ದು. ಹಾಗೆ ಇಷ್ಟೇ ಇರೋದು ಈ ಕಂಪಾಸ್ ಬಾಕ್ಸಲ್ಲಿ. ನೆಕ್ಸ್ಟ್ ಈ ಕಂಪಾಸ್ ಬಾಕ್ಸಲ್ಲಿ ಒಂದು 0.5 ಲೆಡ್ ಪೆನ್ಸಿಲ್ ಇದೆ, ಯೆಲ್ಲೋ ಕಲರ್. ನೆಕ್ಸ್ಟ್ ಇದೊಂದು ಪೆನ್ಸಿಲ್, ಇದು ನಾನು ಒಬ್ಬಳ ಹತ್ರ ನನಗೆ ಇದು ಬೇಕಂತ ಹೇಳಿ ಇಂಥದ್ದು ಬೇರೆ ಉಂಟಾ ತಾ ಅಂತೇಳಿ ತರಲಿಕ್ಕೆ ಹೇಳಿ ಮನಿ ಕೊಟ್ಟು ತರಿಸಿದ್ದು. ನನಗೆ ಇಷ್ಟ ಆಯಿತು ತುಂಬ, ಅದಕ್ಕೋಸ್ಕರ. ನೆಕ್ಸ್ಟ್ ಇದು ನಿಮಗೆ ಗೊತ್ತಿರ್ಬೋದು. ಸಾಮಾನ್ಯವಾಗಿ ಬ್ಯಾಕಿಂದ ಇದನ್ನು ತೆಗೆದ್ಬಿಟ್ಟು ಹಿಂದೆಗೆ ಹಾಕಿ ಫ್ರಂಟಿಂದ ತೆಗೆದು ಬ್ಯಾಕಿಗೆ ಹಾಕೋದು, ಇದೇ ಥರ ಹಾಕ್ಕೊಂಡು ಬರುವಂಥದ್ದು ಗೇಮ್ ಕೂಡ ಥರ ಆಗ್ತದೆ ಇದು. ಹಾಗೆ ನೋಡಿ, ಪೆನ್ಸಿಲ್ ಥರ ಇದು. ಹಾಗೆ ನೆಕ್ಸ್ಟ್ ಇದರಲ್ಲಿ ಒಂದು ಪೆನ್ಸಿಲ್ ಕೂಡ ಇದೆ ಇನ್ನೊಂದು. ಇದು ನಂಗೆ ಅದು ಅಷ್ಟು ಇಷ್ಟ ಇಲ್ಲ, ಹಾಗಾಗಿ ಹಾಗೆ ಇಟ್ಟಿದ್ದೇನೆ, ಇಲ್ಲರಿಗೆ ಯೂಸ್ ಮಾಡ್ತಿದ್ದೆ. ಆಮೇಲೆ ನಿಮಗೆಲ್ಲ ಗೊತ್ತಿದೆ ಅಲ್ಲ, ಕೈವಾರ ಕಂಪಸ್ಸಲ್ಲಿ ಏನೆಲ್ಲ ಇರ್ತದೆ ಅಂಥದ್ದೆಲ್ಲ ಇದರಲ್ಲಿ ಇಟ್ಟಿದ್ದೇನೆ. ಮತ್ತೊಂದು ಕಟ್ಟರು, ಒಂದು ಬಾಕ್ಸ್ ಜೊತೆ ಇರುವ ಲಬ್ಬರ್ ಆ್ಯಂಡ್ ಕಟ್ಟರೆ ಅಂಥದ್ದೇ, ಬೇರೆ 2 ಲಬ್ಬರೆಲ್ಲ ಇದೆ ಅಷ್ಟೇ. ಇಷ್ಟೇ ಅಂತ ಅಂದ್ಕೊಳ್ತೇನೆ, ಬೇರೆ ಎಂತ ಇಲ್ಲ. ಎಲ್ಲ ಕೂಡ ತೋರಿಸಿದ್ದೇನೆ ನಿಮಗೆ. ಫ್ಯಾನ್ಸಿ ಐಟಮ್ಸ್, ಅದು ಪೆನ್ಸಿಲ್, ಲಬ್ಬರ್ ಯಾವ ಥರ ಎಲ್ಲ ಇದೆ, ಎಂಥ ಹೊಸ ಹೊಸ ಐಟಮ್ಸ್ ಎಲ್ಲ ಇದೆ, ಎಲ್ಲ ತೋರಿಸಿದ್ದೇನೆ. ಹಾಗೆ ಈ ನವಿಲುಗರಿಯೊಂದು ನನಗೆ ಭಾರಿ ಇಷ್ಟ ಆಗಿದೆ. ಇದನ್ನು ಕೊಟ್ಟಂಥ ನನ್ನ ಫ್ರೆಂಡಿಗೆ ಥ್ಯಾಂಕ್ ಯು. ಇದನ್ನು ನನಗೆ ಚೆಂದ ಮಾಡಿ ಗಾಡ್ರೇಜಲ್ಲಿ ತೆಗೆದಿಟ್ಟಿದ್ದೇನೆ. 1 ಇಯರ್ ಆಯಿತು ಕೊಟ್ಟು. ಹಾಗೆ ಇನ್ನು ಕೂಡ ಇಷ್ಟೇ ಚೆನ್ನಾಗಿಟ್ಕೊಂಡೆ ನೋಡಿ. ಈ ನವಿಲುಗರಿಯಲ್ಲಿ ಒಂದಿಷ್ಟು ಡಿಫ್ರೆಂಟ್ ಕಲರ್ ನೋಡಿ, ಗ್ರೀನ್, ಬ್ಲೂ, ಆಮೇಲೆ ಮೇಲೆ ಬೇರೆ ಬೇರೆ ಕಲರ್ ಇದೆ. ಅದಕ್ಕೆ ಹೇಳೋದು ಗರಿ ನೋಡಲಿಕ್ಕೆ ಚಂದ ಅಂತ ಹೇಳಿ. ನವಿಲೇ ಚಂದ, ಅದಕ್ಕಿಂತ ಸಹ ಗರಿ ತುಂಬ ಚಂದ. ಹಾಗೆ ಓಕೆ ಗೈಸ್, ಈಗ ಒಂದು ವಿಷಯ ಹೇಳಬೇಕು ಅಂತಿತ್ತು. ಎಂತ ಅಂತೇಳಿದರೆ, ತುಂಬ ಜನ ವಿಡಿಯೋ ನೋಡಿ ಹಾಗೆ ಹೋಗ್ತೀರಾ. ಒಂದು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಕೂಡ ಮಾಡಿ. ಆಗ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡುವ ಅಂತ ಹೇಳೋ ಒಂದು ಖುಷಿ ಆಗ್ತದೆ. ಹಾಗಾಗಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾಳೆ ಮತ್ತೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.